ವಿಜಯಾನಂದ ಕಾಶ್ಯಪ್ನವರು. ಅವ್ರಿಗೆ ಹುಲಿನೂ ಅಂತೀವಿ, ಶಿವನೂ ಅಂತೀವಿ. ನಿನ್ನ ಏನು ಹೇಳಿ ತಿಂದಿ ಎಲ್ಲ ಗೊತ್ತೈತೆ ಅವ್ರಿಗೆ. ನಾವು ಮಂದ್ಯ ಒಂದು ಹೇಳೋದು ಮಾಡೋದೊಂದಿಲ್ಲ, ಶಿವನು ಗೊತ್ತೀವಿ. ನೀವೇನು ಹಲ್ಕಟ್ಗಿರಿ ಮಾಡಿ ಎಲ್ಲ ಗೊತ್ತೈತೆ. ನಿನ್ನೆ ನಡೆದಂಥ SRNE ಫೌಂಡೇಶನ್ ಅವರು ಸದಸ್ಯರಾದಂಥ ಮಹಂತೇಶ್ ಮುಲಿಮನಿ ಅನ್ನೋ ವ್ಯಕ್ತಿ ಹುಚ್ಚರು ಟೈಪ್ ಮಾತಾಡೋಣ. ಹುಚ್ಚರು ಮಾತಾಡೋದಿಲ್ಲ. ಯಾಕಂದ್ರೆ ನಾವು ವಕಫ್ನಿಂದ ತಂದಂಥ ಅನುದಾನ ಇಡೀ ದೇಶಕ್ಕೆ ಗೊತ್ತೈತೆ. ವಿಜಯಾನಂದ ಕಾಶ್ಯಪ್ನವ್ರು ಎಂದು MLA ಆದರೂ ಸಮೃದ್ಧಿಯಾಗಿ ಅವರು ಅನುದಾನ ಕೊಡ್ಸ್ಯಾರ. ಯಾರೋ ಕೈಲಾದ ಚಂಡ ಚುಕ್ಲಿ ಖಾಲಿ ಮಂದಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಾರ. ಮಹಂತೇಶ್ ಅವರ ಮೊದಲು ನಿಮ್ಮ ಇತಿಹಾಸ ನೋಡ್ರಿ. ನೀವು ಹೇಳ್ತೀರಿ ಸಮುದಾಯಕ್ಕೆ ಕಿಟ್ ಹಂಚಿದ್ರು, ಸಮುದಾಯಕ್ಕೆ ಇಫ್ತಾರ್ ಮಾಡಿಸಿ. ಯಾರಾದರೂ ಸಮುದಾಯದವ್ರು ಬಂದು ನಿಮ್ಮ ಭಿಕ್ಷೆ ಬೇಡ್ಯಾರ, ಕೊಡ್ರಿ ನಮಗೆ ಕಿಟ್ ಕೊಡ್ರಿ, ಉಪವಾಸ ಇದೀವಿ ಅಂದಾರ. ಇದು ಸಮುದಾಯ ಅಗ್ದಿ ಸ್ವಾಭಿಮಾನದಿಂದ ಬದುಕುವಂಥ ಸಮುದಾಯ ನಮ್ಮದು. ಟೈಮ್ ಅಂತಂದ್ರೆ ಕೈನೂ ಕೊಡ್ತೀವಿ, ಕೈನೂ ಹಿಡಿತೀವಿ. ಅದು ವಿಚಾರ ಮಾಡಬೇಕು. ಒಂದು ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ಹುಟ್ಟಿದವ್ರ ಜೊತೆ ಮಾತಾಡಿದ್ರು. ನಿನ್ನೆ ಸಮುದಾಯಕ್ಕೆ ಹುಟ್ಟಿದವರು ಮಾತಾಡಲಿ. ಅವ್ರ ಕಡೆ ದಮ್ಮು ತಾಕತ್ತು ಇತ್ತ ನಾನು ತೋರಿಸ್ತೀನಿ. ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನೀವು ವಕಫ್ ಬಗ್ಗೆ ನೀವು ಮಾತಾಡ್ತೀರಪ್ಪ ಅಂದ್ರೆ ನಿಮಗೆ ಏನು ಸಂಬಂಧ ಐತೆ? ಮೊದಲು ನಿಮ್ಮ ತೊಳ್ಕೋರಿ, ನಿಮ್ಮದು ಭಾಳ ಐತೆ. ಸುಮ್ಮನೆ ಅದಾರಂತೇಳಿ ನೀವು ಏನು ಜಮ್ಮದಾಗ ತುಡುಗು ಮಾಡೋದು, ಬ್ಲಾಸ್ಟಿಂಗ್ ಇದು ಮಾಡೋದು, ತುಡುಗಿಲ್ ಕಲ್ಲು ಹೊಡೆಯೋದು, ಮೊದಲು ನಿಮ್ಮ ನೋಡ್ರಿ. ಹಾಲಪ್ಪಾಚಾರ ಅವ್ರ ಜೊತೆ ಕೂಡಿ SLV ಶಂಕರ್ಗೆ 1 ಕೋಟಿ ರೂಪಾಯಿ ಮೋಸ ಮಾಡಿರಿ. ಆಮೇಲೆ ಇವತ್ತಿನ ಮುಂದೆ ನಮ್ಮ ಅಗ್ದಿ ಇದು ನಮ್ಮ ಶಿರೇಶ್ವರಮೂರ್ತಿ ಜನರು ಬಂದಾರ. ನಿಮ್ಮ ದಬ್ಬಾಳಿಕೆ ಇದು ಎಲ್ಲ ಅವ್ಯವಹಾರ ನೋಡಿ ಸುಮಾರು ಕೋಟ್ಯಾಂಗಟ್ಟಲೆ ನೀವು ಅವ್ಯವಹಾರ ಮಾಡಿರಿ ಕಾಶ್ಯಪ್ನವ್ರ ಹೆಸರು ಹೇಳ್ಕೊಂಡು ಮುಂದೆ. ಇದು ಮೊದಲ ನೀವು ಬಟ್ ಮಾಡೋಕ್ಕಿಂತ ಮೊದಲು ನೀವು ಯಾರು ಅಂತ ತಿಳ್ಕೊಬೇಕು. ಈ ದರ್ಗಾದ್ದು ಹೇಳಿದ್ರಿ. ದರ್ಗಾದ್ದು ಏನೈತೆ ನಿಮ್ಗೆ ನೈತಿಕ ಹಕ್ಕು? ಫೋಟೋ ಕೊಡು ತೋರಿಸ್ತೀರಿ. ದೊಡ್ಡನಗೌಡ್ರ ಜೊತೆ ಸರ್ಕಾರ ದೊಡ್ಡನಗೌಡರು 10ನೇ ಜನಪ್ರತಿನಿಧಿ ಇದ್ದರು. ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಅವ್ರಿಗೆ ಭೇಟಿಯಾಗಿದ್ದು ಕರೆ. ಇದು ಹಳೆ ರೆಕಾರ್ಡ್. ನೀವು ಈಗ ನಾವು ಹುಲಿ ಶಿವ ಅಂತೀವಿ, ಅದು ತಾಕತ್ತಿದ್ದವ್ರಿಗೆ ಅಂತೀವಿ, ಹಡಕರಿಗೆ ಅನ್ನೋದಲ್ಲ ನಾವು ಹುಲಿ ಶಿವ ಅಂತೇಳಿ. ಈ ರಾಜ್ಯದಲ್ಲಿ ಯಾರಾದರೂ ಕಾಂಗ್ರೆಸ್ನ್ಯಾಗ ಸಮುದಾಯವನ್ನು ಬೆನ್ನು ಹತ್ತಿ ಸಮುದಾಯಕ್ಕೆ ಬೆನ್ನೆಲುಬಾಗಿ ಮಾತಾಡಿದ್ರಂದ್ರೆ ವಿಜಯಾನಂದ ಕಾಶ್ಯಪ್ನವರು. ಅವ್ರಿಗೆ ಹುಲಿನೂ ಅಂತೀವಿ, ಶಿವನೂ ಅಂತೀವಿ. ನಾವೆಲ್ಲರೂ ಹಡಕರಿಗೆ ಶಿವ ಅನ್ನೋದಿಲ್ಲ. ಆಮೇಲೆ ಚಾಪುರುಸ್ ಮಾಡೋದು. ಯಾರಿಗೆ ಚಾಪುರುಸ್ ಮಾಡಿದ್ವಿ? ನಿಮ್ಮಂಗೆ ಚಾಪುರುಸ್ ಮಾಡೋರಲ್ಲ ನಾವು. ನೀವು NRG ಒಳಗೆ ಬೆಂಗಳೂರಾಗ ಕೆಲಸ ಮಾಡೋರು ಬಿಲ್ ತೆಗ್ಸಿರಿ. 20 ವರ್ಷ ಆದಂಥ ಅಡಿಟನ್ನು ಒಂದೇ ದಿನದಾಗ ನೀವು ದರ್ಶನ್ ಲಾಜ್ನೇ ಅಡಿಟ್ ಮಾಡಿಸಿರಿ. ಭಾಳ 15 ಲಕ್ಷ ರೂಪಾಯಿ ಶಾಲೆ ನೀರು ಸರಬರಾಜು ಅದು ಹೊಯ್ಕೊಂತೋತು. ನೀವು ಏನು ಮಾಡಿರಿ ಅಂತ ಜನಕ್ಕೆ ಹೇಳ್ತೀರಿ. ನಮ್ಮ ಸಮುದಾಯದವ್ರಂದ್ರೆ ನಮ್ಗೆ ಕೇಳಿ ಅವರು. ನಾವು ಹೇಳ್ತೀವಿ ಸಮುದಾಯನ ಮೋಸ ಮಾಡಿವಿ. ಅದು ಸಮುದಾಯ ಮೋಸ ಮಾಡಿದ್ದು ಇಡೀ ಜಿಲ್ಲಾಗೆ ಗೊತ್ತೈತೆ ನಮ್ಗೆ. ಎಲ್ಲ ಜಿಲ್ಲೆಯ ಜನರು 50 ವರ್ಷ ಇತಿಹಾಸದಲ್ಲಿ ಆದಂಥ ಕೆಲಸಗಳನ್ನು ಮಾಡಿದ್ದೀನಿ. ಸರ್ಕಾರ ಉಸ್ಮಾನ್ ಜಬ್ಬಾರ್ ಅವರು ರಾಜ್ಯದಲ್ಲಿ ಜಬ್ಬಾರ್ ಅವರು ಬರೀ ಕೇವಲ ಜಿಲ್ಲಾ ಮಟ್ಟಕ್ಕಲ್ಲ, ಒಬ್ಬ ರಾಜ್ಯ ಕರ್ನಾಟಕ ಮುಸ್ಲಿಂ ಯೂನಿಟಿ ಅಧ್ಯಕ್ಷರಾಗಿ ಹಗಲಿರುಳು ಸಮುದಾಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾರ ಅದು ಅವ್ರಿಗೆ ಗೊತ್ತೈತೆ. ಅದೆಲ್ಲ ಬಿಟ್ಟು ಮೋಸ ಮಾಡ್ಯಾರ, ಅದು ಮಾಡ್ಯಾರ. ಒಂದು ಸಮುದಾಯಕ್ಕೆ ನಾವು ಕಿಟ್ ಹಂಚಿವಿ. ಸ್ವಾಮಿ ಹಿಡ್ತಿರ್ಲಿ ಮಾತಿನ ಮ್ಯಾಗ. ಒಬ್ಬ ವ್ಯಕ್ತಿ ಬೇಕು. ನಿಮ್ಮ ಬಗ್ಗೆ ಭಾಳ ಅದಾವಿನ್ನ ಅಭಿ ಪಿಕ್ಚರ್ ಬಾಕಿ. ಅದು ವಿಚಾರ ಮಾಡ್ಬೇಕು. ನೀವು ಏನಂತ ತಿಳ್ಕೊಂಡಿದ್ದೀರಾ? ನೀವು ಒಂದು ಸಮುದಾಯನ ಕೆಳಮಟ್ಟಕ್ಕಾಗಿ ನೋಡ್ತೀರಾ? ಅವ್ರು ಬೇಕಾಗಿತ್ತು 2018 ಎಲೆಕ್ಷನ್ ಮಾಡ್ಯಾರ, ಕಿಟ್ ಕೊಟ್ಟಾರ, ಅವ್ರು ಇಡ ತೀರ್ಸಿರ್ಬೇಕು ಮುಸಲ್ಮಾನ್ರ. ಅವಾಗ ಅದು 10 ವರ್ಷ ಹೇಳ್ಕೊಂತ ಹೋಗೋದ? ಕಿಟ್ ಹಂಚಾರ, ಇಫ್ತಾರ್ ಮಾಡ್ಸಾರ. ನಿಮ್ಮ ಮನೆಗೆ ಬಂದಿದ್ವಿ ಆ ಮುಸಲ್ಮಾನ್ರು. ನಾವು ಕಿಟ್ ಹಂಚ್ ಕೊಡ್ರಿ, ನಾವು ಉಪವಾಸ ಇದೀವಿ ಅಂತೇಳಿ ಯಾವುದೇ ಮಾತಿನಾಗ ಅರ್ಥ. ನೀವು ಹೇಳ್ತೀರಿ ನಿಂಗನಕಟ್ಟಿ ಮಸೀದಿಗೆ 5 ಲಕ್ಷ ರೂಪಾಯಿ ಬಂದಿತ್ತು, ಕೆಲಸ ಮಾಡಿಲ್ಲ ಅಂತೇಳಿ. ನೀವು ನಿಜವಾಗಿ ಮನುಷ್ಯತ್ವ ಇದ್ರ ಬಂದು ಚೆಕ್ ಮಾಡಬೇಕು. ಅದು ಅಕೌಂಟ್ ನಂಬರ್ ಇಲ್ಲೇ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ತಂದಿದ್ದೀನಿ. ಮಂಜೂರಾಗಿದೆ. ಸುಮಾರು 1.5 ಕೋಟಿ ರೂಪಾಯಿ ಹಣವನ್ನು ವಿಜಯಾನಂದ ಕಾಶ್ಯಪ್ನವ್ರ ಕಾಲದಲ್ಲಿ ತಂದೀವಿ. ಇತಿಹಾಸ ಇದು. ಈಗ ಕೆಲವೊಂದು ಜನ ಮೀರ್ ಸಾಧಿಕರದಾರ. ಸಮುದಾಯ ನಮ್ಮನ್ನು ಬೇಸೈತೆ. ಸಮುದಾಯಕ್ಕೆ ನಾವು ಎಂದೂ ಅನ್ಯಾಯ ಮಾಡೋದಿಲ್ಲ. ಕೆಲವು ಮಂದಿ ಸಮುದಾಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ವಿಚಾರ ಮಾಡಬೇಕು. ಕಾಶ್ಯಪ್ನವ್ರ ಚುನಾವಣೆ ನಾವು ಮಾಡಿಯೋ ಬಿಟ್ಟು ಕಾಶ್ಯಪ್ನವ್ರಿಗೆ ಗೊತ್ತದು. ಎಲ್ಲರ ಡೋಲ್ ಮಾಡ್ಕೊಂಡು ಗಾಂಡು ಹಾಕಿ ಫೌಜಿ ಅಂತ ಹೋಗಿಲ್ಲ. ದರ್ಗಾದ ಇತಿಹಾಸ ತಗೊಂಡಾಗ ಸುಮಾರು ಸೌಹಾರ್ದತೆ ಇರುವಂಥ ಸಂಸ್ಥೆಯನ್ನು ಒಂದು ಲಿಮಿಟೆಡ್ ಕಂಪ್ನಿಯಾಗಿ 20 ವರ್ಷ ಆಳಿದರು. ಏನಿದೆ ಅವ್ರ ತಾಲಿ ಇತಿಹಾಸ? ಇಡೀ ಸಮುದಾಯ ಇಳಕಲ್ಲಿನ ನಮ್ಮ ಜಾತ್ಯತೀತವಾಗಿ ನನಗೆ ಥ್ಯಾಂಕ್ಸ್ ಹೇಳ್ತಾರೆ ಜನ. ಏನು ಸರ್ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತೇಳಿ. ಅವೆಲ್ಲ ಹೇಳೋಕ್ಕಾಗತ್ತಾ? ನಾನು ದರ್ಗಾದ ಒಂದು ಇವಾಗ ಕಮ್ಮಿ ಅಂದರೂ ಒಂದು 50 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಕೇಳಿ ಸ್ವಾಮಿ, ನೀವು ಯಾರೋ ಚೀಟಿ ಕೊಟ್ರಂತ ಅವ್ರಿಗೆ ದಮ್ಮಿತ್ತಂದ್ರೆ ಅವ್ರು ಮಾಡಿ. ನಿಮ್ಗೆ ಏನು ಚೀಟಿ ಕೊಟ್ರಲ್ಲ ಅವರು. ನಾವು ಮಂದ್ಯ ಒಂದು ಹೇಳೋದು ಮಾಡೋದೊಂದಿಲ್ಲ. ಪ್ರೂಫ್ ತಂಬರಿ. ಇದು ನಮಗೆ ಕುರಿ ಸಾಗಾಣಿಕೆ ತರಬೇತಿ ಕೇಂದ್ರ
ವಕಫ್ ಬೋರ್ಡಿನ ಆಸ್ತಿ ಅದು. ನಾವು ಅದು ಎಲ್ಲ ತೆಗೆದ್ರೆ ಭಾಳ ಆ ವಿಚಾರದಾಗ ನಿಮ್ದು ನೀವು ನೋಡ್ಕೋರಿ. ಮೊದಲ ಗಂಗಾ ಕಲ್ಯಾಣ ಯೋಜನೆಯಾಗ ಫಲಾನುಭವಿಗೆ ಇದು ಮಾಡಿದ್ರಿ. ಆಮೇಲೆ ನಮ್ಮ ಇದು ಇವ್ರು ಬಂದಾರ ಶಿವನಗುತ್ತಿ ಗೌಡ್ರು. ನಿಮ್ಮ ಎಲ್ಲ ಹಣೆ ಬಾರ ಗೊತ್ತೈತೆ ಅವ್ರಿಗೆ, ನೀವು ಏನೇನು ಮಾಡಿರಿ ಬಿಟ್ರಿ. ಆಮೇಲೆ ಅಜಾದ್ ಸಂಸ್ಥೆ 10 ಲಕ್ಷ ರೂಪಾಯಿನ ಇವ್ರು ಕಂಪೌಂಡಿಗೆ ಹಾಕೊಂಡ್ರಂದ್ರೆ ಅಜಾದ್ ಸಂಸ್ಥೆ ಕಂಪೌಂಡನ್ನು ಕಟ್ಟಿಸಿ ಎಲ್ಲ ಮಾಡಿ ಯುಟಿಲೈಸೇಷನ್ ಕೊಟ್ಟು ಸಂಬಂಧಪಟ್ಟ ಇಲಾಖೆಯವರು ಯುಸಿ ಮಾಡಿದ್ದಾರೆ. ಮಾತಿನಲ್ಲಿ ವಜನ ಬೇಕು ಯಾವತ್ತಿಗೂ. ಈಗ ಶಿವನಗುತ್ತಿವು ನೀವೇನು ಹಲ್ಕಟ್ಗಿರಿ ಮಾಡಿ ಎಲ್ಲ ಗೊತ್ತೈತೆ. ನೀವು ಜಲ್ಟನ್ ತುಡುಗು ಮಾಡಿದಾಗ ಇದಾಗ ಕಾಶ್ಯಪ್ನವ್ರು ಎಷ್ಟೋ ಸಲ ಬಿಡಿಸ್ಯಾರ ನಿಮ್ಗೆ. ತಾಯಿಗೆ ದ್ರೋಹ ಮಾಡೋರು ನೀವು. ಕಾಂಗ್ರೆಸ್ ಹಿಂಗಿದ್ದು 25 ಲಕ್ಷ ರೂಪಾಯಿ ಮಾಂತೇಶ್ ಕಡೆಯಿಂದ ತೊಗೊಂಡು ಬೇರೆದವ್ರಿಗೆ ಕ್ರಾಸ್ ವೋಟಿಂಗ್ ಮಾಡಿದ್ರಿ. ನಿಮ್ಮ ಮನಸ್ಸು ಒಪ್ಪುತ್ತೇನೆ ಹೇಳ್ರಿ. ಚಾಲೆಂಜಿಗೆ ಇವತ್ತು ನಂದೇ ಒಂದು ಏನಾದ್ರು ತಪ್ಪಿತ್ತಂದ್ರೆ ಕಂಟಿ ಸರ್ಕಲ್ಗೆ ಹಾಕೋನು ಬಂದ್ರೆ ಬರ್ರಿ ನೀವು, ನಿಮ್ಮ ದಮ್ಮ ಏನೈತೆ ನೋಡೋನು. ಸುಮ್ಮನೆ ಒಬ್ಬರ ಬಗ್ಗೆ ಅಪವಾದ ಮಾಡ್ಕೊಂತೈತಿದ್ದೆ. ನಿಮ್ಮ ಮನೇಲಿ ನಿಮ್ಮ ಇತಿಹಾಸ ನೋಡ್ರಿ, ಬೇರೆದವ್ರ ಇತಿಹಾಸ. ಒಂದು ಸಮುದಾಯಕ್ಕೆ ಕೆಣಕ್ತಿರೋದು ಭಾಳ ಹುಷಾರಿಂದ ಇರಬೇಕು. ಬರೀ ಫೋಟೋ ತೋರಿಸಿದೆ ಅದು ಮಾಡಿದೆ ಅಂದ್ರೆ ಏನದು ಅರ್ಥ? ದರ್ಗಾ ಇವತ್ತು ಸಂತೃಪ್ತ ಆಗಿ ಸರ್ವ ಸಮಾಜದ ಜನರನ್ನು ತೊಗೊಂಡು ಉರುಸು ಮುಗಿಸಿದ್ವಿ ನಾವು. ಎಂದಾದರೂ ಆಗಿತ್ತಾ? ಸೌಹಾರ್ದವಾಗಿ ಮತ್ತೆ ನನಗೆ ಹೇಳ್ತಾರ ದರ್ಗಾ ಮೊದಲಿನ ಸ್ಥಾನಕ್ಕೆ ಬಂತು ನೋಡ್ರಿ ಸರ ಅಂತೇಳಿ. ದರ್ಗಾದಾಗ ನಾವು ತಿಂದಿವಿ ಯಾರು ರೊಕ್ಕ ತಿಂದವ್ರು ಕೇಳ್ರಿ. ಮುಲಿಮಣಿ ನೀವು ಇನ್ನೂ ABCD ಅದಿರಿ, ರಾಜಕಾರಣ ಬೆಳೆಯೋರು, ಅದು ವಿಚಾರ ಮಾಡಿ ಮಾತಾಡ್ರಿ. ಯಾವುದೇ ಪ್ರೂಫ್ ಇಟ್ಕೊಂಡು ಮಾತಾಡೋದು ತಪ್ಪಾಗತ್ತೆ. ಏನಂತ ತಿಳ್ಕೊಂಡ್ರಿ? ಈ 30 ವರ್ಷ ಇತಿಹಾಸ ಇದು ನಮ್ಮ ರಾಜಕಾರಣದ್ದು. ಯಾವ ಮಗಂದು 5 ಪೈಸೆ ತಿಂದಿಲ್ಲ. ಬರೀ ಕೇವಲ ಇದ ಮಾತಾಡ್ತೀರಿ ನೀವು. ಭಾಳ ಹುಷಾರಿಂದ ಪ್ರಜ್ಞೆಯಿಂದ ಮಾತಾಡ್ರಿ. ಜಬ್ಬಾರವ್ರ ಬಗ್ಗೆ ಮಾತಾಡೋಕೆ ಭಾಳ ಹಗರಲ್ಲ. ಆ ವಿಚಾರ ಮಾಡಿ ಮುಂದೆ ಕಾಲಿಡ್ರಿ ನೀವು. ಸುಮ್ಮನೆ ಏನೋ ಇರಲಿ. ಈಗ ಎಲ್ಲರ ಜೊತೆ ದೋಸ್ತಿ ಇರ್ತಾವೆ. ಬಜರಂಗದವ್ರ ಜೊತೆ, ಶಿವಸೇನೆ ಜೊತೆ ನನ್ನ ಗೆಳೆಯರದಾರ ಹುಬ್ಳ್ಯಾಗ. ಅವ್ರ ಜೊತೆ ಇದ್ರೆ ಫೋಟೋ ತೆಗೆದುಬಿಡೋದನ. ಈ ಕಾಶ್ಯಪ್ನವರು ಮನೇಲಿ ಬಸವನಗೌಡ್ರ ಜೊತೆ ಇದ್ರು, ಅವಾಗ ಆತನ. ಈ ದೊಡ್ಡಗೌಡರು ಅಧಿಕಾರದಾಗಿದ್ರು, ಆ ಮತ್ತೆ ಕೆಲಸಗಳಿದ್ದು ಅವ್ರ ತಾಲಿ ಹೋಗಿದ್ವಿ. ಅದು ಫೋಟೋ ಬಿಟ್ಟಾನ, ಫೋಟೋ ಹನಿಗೆ ಹಚ್ಕೋ ಫೋಟೋ. ಸ್ವಲ್ಪ ಮಾತು ಹಿಡ್ತಿರ್ಲಿ. ನಿಂದ ಇತಿಹಾಸ ಭಾಳ ಐತೆ. ಇಲ್ಲಿ ನಮ್ಮ ಗೌಡ್ರು ಅವರೆಲ್ಲರೂ ಬಂದಾರ, ನಿಮ್ಮ ಊರಿನವ್ರು, ಅವರು ಬೇರೆ ಊರವ್ರು ಅಲ್ಲ. ನಿಂದು ಏನು ಹೇಳಿ ತಿಂದಿ ಎಲ್ಲ ಗೊತ್ತೈತೆ ಅವ್ರಿಗೆ. ಸುಮ್ಮನೆ ಮಾತಾಡೋದು ಬಿಟ್ಟದು. ಇನ್ನಾದರೂ ನಿಮ್ಗೆ ವಾರ್ನಿಂಗ್ ಮಾಡ್ತೀವಿ, ಭಾಳ ಸೂಕ್ಷ್ಮತೆಯಿಂದ ಇರ್ರಿ. ಯಾಕಂದ್ರೆ ಸಮಾಜದಲ್ಲಿ ಒಂದು ಸಮುದಾಯಕ್ಕೆ ನೀವು ಕಿಟ್ ಹಂಚಿವಿ, ಇಫ್ತಾರ್ ಕೋಟ ಮಾಡಿಸಿ, ನಿಮ್ಮ ಮಂದಿನ ಬಂದಿದ್ವಿ ನಾವು ಕೊಡ್ರಿ ಅಂತೇಳಿ. ಅವಾಗ ಕೊಟ್ಟಿರ್ಬೇಕು, ಅವಾಗ ಓಟ್ ಆಗ್ಯಾರ. ಮತ್ತು ಈ ಸಮುದಾಯ ಬಂದಿತ್ತ, ಇಡೀ ಹುಣಗುಂದ ತಾಲೂಕು ಸಮುದಾಯ. ಹೇಳ್ರಿ ನಾವು ಉಪವಾಸ ಇದ್ವಿ ಹೇಳ್ತಾರ, ಕೊಡ್ರಿ ನಮ್ಗಂತೇಳಿ. ಯಾರೋ ನಿಮ್ಮ ಹಿಂಬಾಲಕರು ಇರ್ತಾರೆ, ಚಾಪ್ರೂಸ್ ಮಾಡೋರು ಇರ್ತಾರೆ, ಕೆಲವೊಂದು ಮೀರ್ ಸಾಧಿಕರದಾರ. ಈಗಾದರೂ ಕಾಶ್ಯಪ್ನವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಸಮುದಾಯ ಇಟ್ಕೊಂಡು. ಇದು ಭಾಳ ದಿನ ನಡೆಯೋದಿಲ್ಲ. ಅಲೆಕ್ಸಾಂಡ್ರ್ ಅಂತವ್ರು ಹೊಯ್ಕೊಂತಗ್ಯಾರ. ಇವರೆಲ್ಲ ಏನು ಸಮುದಾಯ ದೇವ್ರಿಗೆ ಅಂಜಿ ನಾವು ಅಲ್ಲಾಹನ ಮ್ಯಾಗ ಒಂದು ವಿಶ್ವಾಸ ಮಾಡಿ ಸಮುದಾಯ ಸಮುದಾಯ ನಮ್ಗೆ ಬೆಳೆಸೈತೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ವಕಫ್ ಮಂಡಳಿ ಅಧ್ಯಕ್ಷ ಆಗೀನಿ, ನನಗೆ ಸಂತೃಪ್ತಿ ಐತೆ. ಅದೇ ಇಲ್ಕಲ್ಲ ಕೇಳ್ರಿ, ಕೆಲಸ ಮಾಡ್ಯಾನ ಇಲ್ಲ ಅಂತೇಳಿ. ಹಿಂದಿಗೆ ಪುಣ್ಯಾತ್ಮ 20 ವರ್ಷದಿಂದ ಒಂದು ಮಸೂದಿ ರಿಜಿಸ್ಟ್ರೇಷನ್ ಮಾಡಿಲ್ಲ. ಅವ್ರು ಚೀಟಿ ಕೊಟ್ರಂತ ನೀವು ಬಂದ್ರಂತ. ಹೀಗಾಗಿ ಮಾಂತೇಶ್ ಮುಳಿಮಣಿಯವರು ಇದು ನಿಮ್ಮ ಕೊನೆ ಎಚ್ಚರಿಕೆ. ಪದೇ ಪದೇ ಕೆದ್ರಿ ನಾವು ಮತ್ತೆ ನಮ್ಮದು ಇಡೀ ಪೂರಾ ನಿಮ್ಮ ಇತಿಹಾಸ ದೇಶಪಾಂಡೆ ಇವು ಅಂತ ಐತೆ. ಅದು ನಾವು ಬಂದಿವಪ್ಪ ಅಂದ್ರೆ ಮತ್ತು ನಾವು ಹಿರೇಮಠ BO ಇದ್ದಾಗ ಇದು ಇವ ಇದ್ದಾಗ PDO ಇದ್ದಾಗ ಏನು ಮಾಡಿರಿ, ಒಂದು ಅಮೌಂಟ್ ಜಮಾ ಆಗಿದ್ದು ಅವತ್ತೇ ನಾಲ್ಕಕ್ಕೆ ಎಲ್ಲ ಖಾಲಿ ಮಾಡಿರಿ. ಇತಿಹಾಸ ಐತೆ, ರೆಕಾರ್ಡ್ ಐತೆ ನಮ್ಮ ತಾಲೆ, ತೋರಿಸ್ತೀನಿ ನಿಮಗೆ. ಹೀಗಾಗಿ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡಬೇಕು. ಮುಂದೆ ಬರುವಂಥ ದಿನಗಳಲ್ಲಿ ಇದೇ ರೀತಿ ಆತಂದ್ರೆ ಅದು ಪರಿಣಾಮ ಎದುರಿಸ್ಬೇಕಾಗತ್ತೆ ಅಂತೇಳಿ ನಾನು ಪತ್ರಿಕಾಗೋಷ್ಠಿ ಮುಗಿಸ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದರು, ಇವರು ಸೌಹಾರ್ದ ಪ್ರಶಸ್ತಿ ಕೊಟ್ಟರು ಹಿಂಗೆ ಮಾಡ್ಯಾರ ಅಂಥೇಳಿ. ಜಯಪ್ರಕಾಶ್ ನಾರಾಯಣರ ತತ್ವದಲ್ಲಿರುವಂಥ JDS ಪಕ್ಷಕ್ಕೆ ಇವರು ಬಂದರು. ಯಾರು ಅದ ಹೊಸದಾಗಿ ಎಂಟ್ರಿ ಆದರು ನವಲಿ ಹಿರೇಮಠ ಅವರು. ಬಂದಾಗ ಒಂದು ಜಾತ್ಯತೀತವಾಗಿ ಇವ್ರ ಮುಖವಾಡ ಕಾಣ್ತು. ಅವು ಒಳ್ಳೆ ಒಂದು ಕೆಲಸಗಳು ಮಾಡಾಕತ್ತಾರಪ್ಪ ಅಂಥೇಳಿ ಇವರಿಗೆ ನಾವು ಸೌಹಾರ್ದ ಪ್ರಶಸ್ತಿ ಕೊಟ್ಟಿದ್ದು ಕರೆ. ಇವರು ಬರ್ಬರ್ತಾ ಇವರು ರೀಲ ಚೇಂಜ್ ಅದು. ಹೀಗಾಗಿ ಅದು ಅವಾಗ ಕೊಟ್ಟಾರ. ಈ ಹಿಂದಕ್ಕೂ ಬಸವನಗೌಡ ಪಾಟೀಲ್ ಯತ್ನಾಳವರಿಗೂ ನಮ್ಮ ಜನ ಬಿಜಾಪುರದಾಗ ಟೊಪ್ಪಿಗೆ ಅಕ್ಷರ, ಟಿಪ್ಪು ಸುಲ್ತಾನ್ ಖಡ್ಗ ಕೊಟ್ಟಾರ. ಈಗ ಅವ್ರು ಬದಲಾವಣೆ ಅವ್ರು ನಾ ಏನು ಮಾಡೋಕ್ಕಾಗತ್ತೆ? ಈಗ ಟೈಮ್ ಬಂದಾಗ ಸಾಬೂರು ಹೋಗಿ ತೊಗೊಂತೀರಿ, ಟೈಮ್ ಬಂದಾಗ ನೀವು ಮತ್ತೆ ಸಾಬೂರಿಗೆ ಹೊಳ್ಳಿ ನಿಂದಿರ್ತೀರಿ ಅಂದ್ರೆ ಅದು ನಮ್ಮ ಪವಿತ್ರವಾದಂಥ ನಮ್ಮ ಧರ್ಮದ ಒಂದು ಹೃದಯ,
ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಬಗ್ಗೆ ಇವರು ಅವಹೇಳನ ಮಾಡಿದಂಥ ವ್ಯಕ್ತಿ ಜೊತೆ ಹಂಚ್ಕೊತಾರಪ್ಪ ಅಂದ್ರೆ ಮತ್ತು ಇವ್ರನ್ನ ಯಾವ ರೀತಿಯಿಂದ ನಂಬಬೇಕು ಸಮುದಾಯ? ಆಮೇಲೆ ನಿನ್ನ ಹೇಳಿದರು ಸರ್ಕಾವಸ್ ಅವರು ಪ್ರವಾಸೋದ್ಯಮ ಮೈನಾರಿಟಿಯಿಂದ ಇನ್ಕಮ್ ಟ್ಯಾಕ್ಸ್ ಇರುವಂಥವ್ರಿಗೆ ಟ್ಯಾಕ್ಸಿ ತೊಗೊಂಡಾರ, ಬಡ್ರಿಗೆ ಹಂಚೋದು ತಾವು ತೊಗೊಂಡಾರ ಅಂತೇಳಿ. ಹುಚ್ಚ ಮಾಂತೇಶ, ಮೊದಲು ರಿಕಾರ್ಡ್ ತೆಗಿ. ನನ್ನ ಮಗನ ಹೆಸರಲ್ಲಾಗಲಿ ನನ್ನ ಹೆಸರಲ್ಲಾಗಲಿ ಯಾವಾಗಾದ್ರೂ ಗಾಡಿ ಬಂದಿತ್ತಂದ್ರೆ ಇವತ್ತ ನಾನು ವಕಫ್ ಬೋರ್ಡಿಗೆ ರಿಸೈನ್ ಮಾಡ್ತೀನಿ. ಆಧಾರ ಇರ್ಲಾರ್ದು ಮಾತಾಡಬೇಡ ಹುಚ್ಚ, ಆಧಾರ ಇಟ್ಕೊಂಡು ಮಾತಾಡು. ಒಂದು ವೇಳೆ ಪ್ರೂಫ್ ಆಗ್ತಂದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ, ನೀ ಅದು ಸವಾಲು ಸ್ವೀಕಾರಿಸಿ ಮಾಡು. ಸುಮ್ಮನೆ ದಾಖಲೆ ಇರಲಾರ್ದು ಹುಚ್ಚರ ಜೊತೆ ಮಾತಾಡ್ರಿ ಏನು ಬರ್ತು? ಹುಚ್ಚರು ಮಾತಾಡೋದು ನಂಗೆ. ಹೀಗಾಗಿ ಅವ್ರಿಗೆ ತಾವು ಕೇಳಬೇಕು, ದಾಖಲೆ ತೆಗೆದುಕೊಡ್ರಿ. ಯಾಕಂದ್ರೆ ಅಧಿಕಾರ ಇದ್ದಾಗ ಅಪ್ಲಿಕೇಶನ್ ಕರೆದಿರ್ತಾರೆ, ನನ್ನ ಮಗ ಆಗಲಿ ಸಂಬಂಧಿಕರಾಗಲಿ ಅರ್ಜಿ ಹಾಕಿರ್ತಾರೆ, ಅದು ಆಗ್ಬೋದು ಆಗ್ಲಿಕ್ಕಿಲ್ಲ. ಅದಕ್ಕೆ ಕೆಲವೊಂದು ಗೂಢಚಾರಿಗಳವ್ರು ಇಲ್ಕಲ್ಲಾಗ ನಾ ಮರ ಅಂತಾರೆ ಅವ್ರಿಗೆ, ನಾ ಗರ್ಕ ನಾ ಗಾಡ್ಕ, ಯಾವತ್ತಿಗೂ ಬರೇ ಡೋಲು. ಟೈಮ್ ಅಂತಂದ್ರೆ ನವನೀರ ಮಠ ಅನ್ನೋದು, ಟೈಮ್ ಅಂತಂದ್ರೆ ಕಾಶ್ಯಪ್ನವ್ರು ಅನ್ನೋದು. ಆ ಒಂದು ಸಮುದಾಯ ಆಯ್ತದ ಖಾಲಿ ಕ್ಯಾಂಡಿಡೇಟ್ ಅವೆಲ್ಲವು. ಮತ್ತು ಟೈಮ್ ಅಂತ ಬಿ ಜೆ ಪಿಯವರು ಕಡೆ ಹೋಗ್ತಾರ, ನಾನು ಡೈರೆಕ್ಟ್ ಹೋಗ್ತೀನಿ ಬಿ ಜೆ ಪಿಯವ್ರ ಕಡೆ. ಸಂಬಂಧ ಭಾಳ ಬೇರೆ. ಇವ್ರು ಬ್ಲ್ಯಾಕ್ ಮೇಲ್ ಮಾಡೋದು ಕಾಶ್ಯಪ್ನವ್ರಿಗೆ. ನಮ್ಮದು ಮುಗಿತು ನೋಡ್ರಿ, ಇವತ್ತು ಮುಂದೆ ಚುನಾವಣೆ ನೋಡ್ರಿ. 2013 ಕಾಂಗ್ರೆಸ್, 2018 ಬಿಜೆಪಿ, 2023 ನವನೀರ ಮಠ. ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಮಹಾಂತೇಶ್ ಮೂಲಿ ಅವರು ಏನು ಆರೋಪವನ್ನು ಮಾಡ್ಯಾರ ಜಬ್ಬಾರ್ ಕಲಬುರ್ಗಿ ಅವ್ರ ಬಗ್ಗೆ, ಅವರು KMU ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರ ಬಗ್ಗೆ, ಅದಕ್ಕೆ ನಾವು ಅವರು ಏನೇನು ತಪ್ಪು ಆರೋಪಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಮುಂದೆ ಒಂದು ಸಮಾಜದ ಮುಂದೆ ಒಂದು ಮಾಧ್ಯಮ ಮಿತ್ರ ಮುಂದೆ ತಿಳಿಯಪಡಿಸೋಕ್ಕೆ ಇಚ್ಛಿಸ್ತಿದ್ದೇನೆ. ಮೊದಲದಾಗಿ ಮುಸ್ಲಿಂ ಸಮಾಜಕ್ಕೆ ಜಬ್ಬಾರ್ ಕಲಬುರ್ಗಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿ ಕ್ವಶನ್ ಮಾಡ್ಯಾರ ಅವರು. ಸೊ ಅದಕ್ಕಾಗಿ ನಮ್ಮ ಕಡೆಯಿಂದ ಉತ್ತರ ಏನಂತಂದ್ರೆ, ಕಳೆದ ಸುಮಾರು ವರ್ಷಗಳಿಂದ 2B ರಿಸರ್ವೇಷನ್ ತೆಗೆದು ಹಾಕಿದ ಮೇಲೆ ಅದನ್ನು ರಿಸ್ಟೋರ್ ಮಾಡೋ ಸಲುವಾಗಿ, ಮತ್ತೊಳ್ಳೆ ಅದರ ಬಗ್ಗೆ ಹೆಚ್ಚು ಮಾಡೋ ಸಲುವಾಗಿ, ಆಮೇಲೆ ಕರ್ನಾಟಕ ನದಾಫ್ ಪಿಂಜಾರ್ ಸಂಘ ಅವರು ಇವ್ರ ಸಲುವಾಗಿ ನಿಗಮ ಮಂಡಳಿ ಸ್ಥಾಪನೆ ಆಗಿದೆ, ಅದಕ್ಕೆ ಹಣ ಬಿಡುಗಡೆ ಮಾಡೋ ಸಲುವಾಗಿ, ಮತ್ತು ಗುತ್ತಿಗೆದಾರಲ್ಲಿ 4% ಮೊದಲು ರೇಸ್ ಮಾಡಿದವರು ಅಂತ ಪತ್ರ ವ್ಯವಹಾರ, ಅದ್ರ ಬಗ್ಗೆ ಇರುವಂಥ ಪತ್ರ ವ್ಯವಹಾರ ನಿಮ್ಮ ಕಡೆ ಎಲ್ಲ ಇದಾವೆ, ಧ್ವನಿ ಎತ್ತಿದವರು. ಆಮೇಲೆ 15 ಅಂಶಗಳ ಪ್ರಧಾನಮಂತ್ರಿ ಕಾರ್ಯಕ್ರಮದ ಬಗ್ಗೆ ಅವೇರ್ನೆಸ್ ಕೊಟ್ಟು ಕೆಲಸಗಳನ್ನು ತೊಗೊಂಡವರು, ಸಮಾಜಕ್ಕೆ ಮಾಡೋ ಕೆಲಸ ಮಾಡಿದವರು ಜಬ್ಬಾರ್ ಕಲಬುರ್ಗಿ ಅವರು. ಅದ್ರ ಬಗ್ಗೆ ಇಲ್ಲೇ ಡಾಕ್ಯುಮೆಂಟ್ಸ್ ನಿಮಗೆ ಅದಾವೆ. ಅವ್ರು ಕೊಟ್ಟಿರುವಂಥ ಮನವಿ, ಜಯಪ್ರಕಾಶ್ ಹೆಗಡೆ ಅವರಿಗೆ ಈಗೇನು ನಮ್ಮದು ಸರ್ವೆ ಆಗಿದೆ ಜನಗಣತಿ, ಅದರಲ್ಲಿ ಅವ್ರಿಗೆ ಹೋಗಿ ನಾವು ಇಷ್ಟೆಲ್ಲ ಅಂಶಗಳನ್ನು ಮನವಿಯನ್ನು ಕೊಟ್ಟು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಎರಡನೇದಾಗಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು, ನಿಂಗನಕಟ್ಟಿ ಮಸೀದಿಗೆ ವಕಫ್ ಮಂಡಳಿಯಿಂದ ಅಮೌಂಟು ಮಂಜೂರಾಗಿದ್ದು ಖರೆ 5 ಲಕ್ಷ ರೂಪಾಯಿ, ಬಟ್ ಅದು ಈಗ ಇದು ಅಕೌಂಟಿಗೆ ಜಮಾ ಆಗಿಲ್ಲ. ಮಂಜೂರಾಗಿದೆ, ಇದು ಅಕೌಂಟ್ ಸ್ಟೇಟ್ಮೆಂಟ್. ಅವ್ರು ಸುಳ್ಳ ಅಮೌಂಟ್ ಬಂದಿದೆ, ಅಮೌಂಟ್ ಜಮಾ ಆದಮೇಲೆಲ್ಲ ಮುಂದಿನ ಕೆಲಸ ಮಾಡೋದು ನಿಂಗನಕಟ್ಟಿ ಮಸೀದಿ ಸಲುವಾಗಿ. ಆಮೇಲೆ ಲಾಲ್ ಸಾಬ್ ಮಸೀದ್ ಕಮಿಟಿಗೆ 20 ಲಕ್ಷ ರೂಪಾಯಿ ಬಂದಿದೆ ಅಂಥೇಳಿ ಅನುದಾನ ಬಂದಿದೆ ಅಂತ ಹೇಳ್ಯಾರ. ಅದು ಸತ್ಯಾಂಶ ಇಲ್ಲ. ಅಲ್ಲಿ ಬಂದಿರೋದು ಕೇವಲ 13 ಲಕ್ಷ ರೂಪಾಯಿ. ಅದರಾಗ ಒಂದನೇ ಕಂತು 5 ಲಕ್ಷ ರೂಪಾಯಿ ಬಿಡುಗಡೆ, ಅದಕ್ಕೆ ಕಾಮಗಾರಿ ಶುರುವಾತ್ ಮಾಡಬೇಕಾಗಿದೆ. 5 ಲಕ್ಷ ರೂಪಾಯಿ ಬಂದತೆ, ಅನುದಾನ ಬಂದಿರೋದು 13, ಬಿಡುಗಡೆ ಆಗಿರೋದು 5 ಲಕ್ಷ. ಸೊ ಅದ್ರ ಕಾಮಗಾರಿ ಸ್ಟಾರ್ಟ್ ಮಾಡಬೇಕಿನ, ಪ್ರಗತಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಆಮೇಲೆ ಮೂರನೇದು ಮೌಲಾನಾ ಅಬುಲ್ ಕಲಾಂ ಆಜಾದ್, ಇಲ್ಲಿ ಹಿಲ್ಕಲ್ನಲ್ಲಿರುವಂಥ ಮೊದಲ ಸಾರ್ವಜನಿಕ ಇದಿತ್ತು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಸಂಸ್ಥೆಗೆ ಅದನ್ನು ತೊಗೊಂಡ್ರು, ಸಂಸ್ಥೆಗೆ ಬಂದಿದ್ದು ಅದು ಸಾರ್ವಜನಿಕ. ಆ ಸಂಸ್ಥೆ ಜಾಗನ ಶಿಕ್ಷಣ ಮತ್ತು ಇದ್ರ ಸಲುವಾಗಿ ಮಾಡಿದ ಸಲುವಾಗಿ ಅವರು ಕುರಿ ಮತ್ತು ಈಗ ಇದರೊಳಗೆ ಏನಂದ್ರೆ 10 ಲಕ್ಷ ಕಂಪೌಂಡ್ ಏನಾಗಿತ್ತಲ್ಲ ಅದ್ರದ್ದು ಇಲ್ಲಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅದ ಆಗಿರೋ ಕೆಲಸ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಯಾವುದು ಕಂಪೌಂಡಿಂದು 10 ಲಕ್ಷ ರೂಪಾಯಿ ಅದ. ಸೊ ಇಲ್ಲೇ ನಿಮಗೆ ಫೋಟೋಸ್ ಅದ, GPS ಆಗಿರೋದು. ಇದರಲ್ಲಿ ಯಾರೇ ಥರ್ಡ್ ಪಾರ್ಟಿ ಕೊಟ್ಟಿರೋಂಥವು ಅಲ್ಲ ಡಾಕ್ಯುಮೆಂಟ್ಸ್. ಇದೊಬ್ಬ ಇಂಜಿನಿಯರ್ ಕೊಟ್ಟಿರೋದು, ಗೌರ್ಮೆಂಟ್ ಇಂಜಿನಿಯರ್, ಯುಟಿಲೈಸೇಷನ್ ಸರ್ಟಿಫಿಕೇಟ್ ವಕಫಿಗೆ ನಾವು ಕಳಿಸಿರೋದು ಆಗಿದೆ ಅಂತಿಗೆ. ಇದು ನೀವು ಪ್ರಾಕ್ಟಿಕಲ್ ಆಗಿ ಸೈಟಲ್ಲಿ ಹೋಗಿ ನೋಡಿದ್ರು ಕಂಪೌಂಡ್ ಆಗಿದೆ. ಇದು ಪ್ರಗತಿಯಲ್ಲಿರೋ ಫೋಟೋ ಇದೆ, ನೀವು ಈಗ ಹೋಗಿ ನೋಡಿದ್ರಂದ್ರೆ ಕಂಪೌಂಡ್ ಮುಗಿದಿದೆ ಪೂರ ಪ್ಲಾಸ್ಟರ್ ಆಗಿ. ಸೊ ಆಮೇಲೆ ಇದರಲ್ಲಿ ಇವ್ರು ಏನು ಮಾಡತ್ತಾರೆ, ಪರ್ಸ್ನಲ್ ಯೂಸ್ ಮಾಡತ್ತಂದ್ರೆ ಅಲ್ಲಿ ತೊಗೊಂಡಿದ್ದು ಎದಕ್ಕಂದ್ರೆ ಸಾರ್ವಜನಿಕ ಶಿಕ್ಷಣದ ಸಲುವಾಗಿ. ಅದಕ್ಕಾಗಿ ಕುರಿ ಮತ್ತು ಮೇಕೆ ಸಾಗಾಣಿಕೆ ಅಂಥೇಳಿ ಸಂಶೋಧನಾ ಕೇಂದ್ರ ಅಂಥೇಳಿ ಅದಕ್ಕೆ ನಾವು ರಿಸರ್ಚ್ ಪರ್ಸನ್ನ ಕರೆಸ್ಬೇಕಾಗುತ್ತಾ, ಅದನ್ನು ಅದರ ಪ್ರಯತ್ನದಲ್ಲಿ ಇದೆ, ಲೆಟ್ರ್ ಕೊಟ್ಟಿದ್ದಾರೆ. ಅವರು ಟೈಮ್ ಕೋಡನ್ನು ಬರಬೇಕಾಗುತ್ತೆ. ಅದಕ್ಕೆ ಸರ್ಟಿಫಿಕೇಟ್ ಯಾವುದು ರಿಜಿಸ್ಟ್ರೇಷನ್ ಆಗಿರೋದು MSME ಇದ್ರೊಳಗೆ.
ಇದು ಶಿಕ್ಷಣ ಇದರೊಳಗೆ ಬರ್ತದೆ, ಇದೇನು ಬೇರೆ ಇದರಲ್ಲಿ ಬರ್ತಾ ಇಲ್ಲ. ಇದು ಅವ್ರು ಮಾಡಿದ ಇದರಲ್ಲಿ ಯಾವುದೇ ಸತ್ಯಾಂಶ ಇರೋದಿಲ್ಲ. ಏನೋ ಹಂಗಾಗಿದೆ, ಇದನ್ನು ಯೂಸ ಮಾಡಿಲ್ಲ, ಇವರು ಪರ್ಸ್ನಲ್ಲಾಗಿ ಯೂಸ್ ಮಾಡ್ತಾರೆ ಅನ್ನೋದು ಯಾವುದೇ ರೀತಿಯಾದ ಹುಳ್ಳು ಇರೋಂಗಿಲ್ಲ. ಅದೇ ರೀತಿಯಾಗಿ ಸಂಸ್ಥೆ ಜಾಗ ಸಂಸ್ಥೆ ಹೆಸರಲ್ಲೇ ಐತೆ, ಜಬ್ಬಾರ್ ಕಲಬುರ್ಗಿ ಅವ್ರ ಹೆಸರಲ್ಲಿ ಇಲ್ಲ. ಅವರು ಅದರ ಪ್ರೆಸಿಡೆಂಟ್, ಇವತ್ತು ಅವ್ರು ಇರ್ತಾರೆ, ನಾಳೆ ಇನ್ನೊಬ್ಬರು ಬರ್ಬೋದು ಆ ಸಂಸ್ಥೆಗೆ. ಅದು ಒಂದು ಸಂಸ್ಥೆ ಹೆಸರಲ್ಲಿದೆ, ಅದು ಪರ್ಸ್ನಲ್ ಪ್ರಾಪರ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ರೀತಿ ಇಲ್ಲ. ಅದು ಸುಳ್ಳು ಇದು ಮಾಡೋದ್ರಿಂದ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಂಗಾಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಶಿಕ್ಷಣ ನೀಡುವ ಸಲುವಾಗಿ ಕೆಲಸ ಮಾಡೋ ಸಲುವಾಗಿ ಅಜಾದ್ ಅವರು ಏನು ಮಾಡಿದ್ದಾರೆ, MSc ಇದರಲ್ಲಿ ಸರ್ಟಿಫಿಕೇಟ್ ತೊಗೊಂಡ್ರೆ. ಈಗ ರಿಸರ್ಚ್ ಪರ್ಸನ್ ಕರೆಸ್ಬೇಕು, ಅದ್ರ ಯಾವ ರೀತಿ ಕುರಿ ಸಾಗಾಣಿಕೆ ಮಾಡಬೇಕು ಅದರ ಟ್ರೈನಿಂಗ್ ಕೊಡುವಂಥ ಕೇಂದ್ರ ಅದನ್ನು ಮಾಡ್ತಾ ಮುಂದೆ ಆಗ್ತದೆ. ಅದೇ ರೀತಿಯಾಗಿ ಆಮೇಲೆ ಇನ್ನೊಂದು ಏನಂದ್ರು, ಜಬ್ಬಾರ್ ಕಲಬುರ್ಗಿಯವರು ಇದರಲ್ಲಿ ಈ ಗೆದ್ದೆತ್ತಿನ ಬಾಲ ಹಿಡಿತಾರೆ ಅಂತ ಹೇಳಿ ಒಂದು ಕ್ವಶನ್ ಬಂದಿದೆ. ಸೊ ಅದಕ್ಕೆ ಒಂದು ಕ್ಲಿಯರ್ ಆಗಿರಲಿ, ಮೂಲಿಮನಿ ಅವ್ರಿಗೆ ಎಲೆಕ್ಷನ್ ನಡೆಯುವ ಪ್ರಕ್ರಿಯೆಯಲ್ಲೇ ಅವ್ರ ಜೊತೆ ಇದ್ದಾರೆ. ಹಗಲು ರಾತ್ರಿ ಅವ್ರ ಜೊತೆ ಓಡಾಡ್ಯಾರ, ಎಲೆಕ್ಷನ್ ಮಾಡ್ಯಾರ, ಕುಂತು ಮಾಡಿದ ಮೇಲೆ ಅವ್ರ ಜೊತೆ ಅದಾರ. ಅವ್ರಿಗೆ ಎಲೆಕ್ಷನ್ ಸಮಯದಲ್ಲಿ ಖಾಲಿ ಕುಂತು ಅವ್ರಿಗೆ ಯಾವುದೇ ರೀತಿಯಾದಂಥ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಲಾರ್ದೆ ಎಕ್ದಮ್ ಗೆದ್ದ ಮೇಲೆ ಬಂದಿದ್ರಂದ್ರೆ ಅದು ಅವರು ಹೇಳುವಂಥ ಮಾತಿಗೆ ಒಂದು ವ್ಯಾಲ್ಯೂ ಇರ್ತೈತಿ. ಯಾರು ಮನೆಯವ್ರು ಮಾಡುವಂಥ ಆರೋಪಕ್ಕೆ ಇವ್ರು ಏನು ಮಾಡಿದ್ದಾರೆ, ಚುನಾವಣಾ ಪ್ರಕ್ರಿಯೆಯಿಂದನೇ ಅದಾರ. ಅವ್ರು ಗೆಲ್ಸ್ಕೊಳಗೆ ಇವ್ರ ಕೈಲಿಂದ ಎಷ್ಟು ಪ್ರಯತ್ನ ಆಗೋ ಆ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ಮಾಡಿ ಈಗ ಅವ್ರ ಜೊತೆ ಇದ್ದಾರೆ, ಅವ್ರು MLA ಮಾಡಿ. ನಮ್ಮ ಕಡೆ ಒಂದು ಆಡು ಭಾಷೆಯಲ್ಲಿ ಇದನ್ನು ಹೇಳ್ತಾರೆ, ತಾಳಿ ಕಟ್ಕೊಂಡ ಜೊತೆ ಅವ್ರು ಸಂಸಾರ ಮಾಡಕತ್ತಾರೆ. ನಾವು ಏನಂತಂದ್ರೆ ತಾಳಿ ಕಟ್ಕೊಂಡಾರ ಯಾವಂದ್ರೆ ಎಲೆಕ್ಷನ್ ಹಾಕಿನ ಮುಂಚೆಗೆ ಎಲೆಕ್ಷನ್ ಸಮಯದಲ್ಲಿ ತಾಳಿ ಕಟ್ಕೊಂಡಾರ, ಈಗ ಸಂಸಾರ ಮಾಡಕತ್ತಾರೆ. ಒಂದಿಷ್ಟು ವ್ಯಕ್ತಿಗಳು ಏನು ಮಾಡ್ತಾರೆ, ಇವರೇ ಯಾವುದು ಮೂಲಿಮನಿಯವರು ಯಾವುದು ಬ್ಯಾಂಕ್ ಜಿಲ್ಲಾ ಇದ್ರೊಳಗೆ DCC ಬ್ಯಾಂಕಲ್ಲಿ ಏನು ಮಾಡಿದ್ರು, ಇವ್ರು ಮದುವೆ ಆಗಿರೋದು ಯಾರ ಜೊತೆ, ಕಾಂಗ್ರೆಸ್ ಜೊತೆ ಹೋಗಿ ಇದನ್ನೇ ಸಂಸಾರ ಯಾರ ಜೊತೆ ಮಾಡಿದ್ರು, ಇವರು ನವಲಿ ಹಿರೇಮಠ ಅವರು ಏನು ಸೂಚನೆ ಮಾಡಿದ್ರಲ್ಲ ಅವ್ರ ಜೊತೆ ಮಾಡಿದಾರೆ. ಅವ್ರು ಹೋಗಿ ಅವ್ರ ಜೊತೆ ಸಂಸಾರ ಮಾಡಾಕತ್ತಾರೆ. ಅವ್ರು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು, ಯಾರ ಮೂಲಿಮನಿಯವರು. ಸೊ ಇನ್ನೊಂದು ನಾವು ಸ್ಪಷ್ಟಪಡಿಸೋದು ಏನಂದ್ರೆ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ನಿಂದನೆ ಮಾಡುವಂತಹ ಯಾವುದೇ ವ್ಯಕ್ತಿ ಇರಲಿ, ಅವರು ಯಾವುದೇ ಪಕ್ಷ ಇರಲಿ, ನಾವು ಅವ್ರನ್ನ ಖಡಾಖಂಡಿತವಾಗಿ ಖಂಡಿಸ್ತೀವಿ. ಅವ್ರ ಜೊತೆ ಯಾರು ಸಾಥ್ ಕೊಡ್ತಾರಲ್ಲ ಅದಕ್ಕೂ ಅವ್ರನ್ನೂ ಖಂಡಿಸ್ತೀವಿ. ಆ ಸ್ಟೇಜ್ದಾಗಿದ್ದು ಅವರು ಮಾಡೋ ಮುಂದಾಗ ಅವ್ರ ಜೊತೆ ಸುಮ್ ಕೂಡ್ತಾರಂದ್ರು ಅದಕ್ಕೆ ಅವ್ರು ಪರೋಕ್ಷವಾಗಿ ಅಲ್ಲಿ ಬೆಂಬಲ ಕೊಡ್ತಾರ ಅಂತ ಒಂದು ಸೂಚನೆ ಸಿಗುತ್ತೆ. ಹಾಗಾಗಿ ಅವ್ರನ್ನೂ ಕೂಡ ನಾವು ಖಂಡಿಸ್ತೀವಿ. ಅದು ನಮ್ಮ ಜನ್ಮಸಿದ್ಧ ಹಕ್ಕು ಅಂತೇಳಿ ಹೇಳ್ತಾ ನನ್ನ ಈ ಒಂದು ಅಭಿಪ್ರಾಯ, ನನ್ನ ಒಂದು ಪತ್ರಿಕಾಗೋಷ್ಠಿ ಇಲ್ಲಿಗೆ ಇದನ್ನು ಮಾಡ್ತೀವಿ. ಅದಕ್ಕೆ ಇಡೀ ಸಮಾಜ ಸಮರ್ಥನೆ ಕೊಡುತ್ತೆ ರಾಜ್ಯಾಧ್ಯಕ್ಷರಾದಂಥ ಜಬ್ಬಾರ್ ಕಲಬುರ್ಗಿ ಅವ್ರಿಗೆ. ಯಾಕಂದರೆ ನಮ್ಮ ಪ್ರವಾದಿಯವರ ಬಗ್ಗೆ ಯಾರಾದರೂ ಅವಹೇಳನ ಮಾಡಿದರೆ, ಈ ನವಲಿ ಹಿರೇಮಠರು ಇರಲಿ, ಬೇರೆ ಯಾವುದೇ ಪಕ್ಷದ ನಾಯಕ ಇರಲಿ, ಯಾವುದೇ ಅಧ್ಯಕ್ಷ ಇರಲಿ, ಉಪಾಧ್ಯಕ್ಷ ಏನೇ ಇರಲಿ, ನಮ್ಮ ಪ್ರವಾದಿ ಬಗ್ಗೆ ಯಾರಾದರೂ ಮಾತಾಡಿದರೆ, ಅವ್ರ ರಾಜಕೀಯದಲ್ಲಿದ್ದರೆ ಅವ್ರ ರಾಜಕೀಯದಲ್ಲಿ ಅವರಿಗೆ ಹೇಗೆ ಅವರು ಸೊಂಟ ಮುರಿಬೇಕಂತ ನಮ್ಗೆ ಗೊತ್ತಿದೆ. ಅವರೇನಾದರೂ ಯಾವುದೇ ಒಂದು ಬಿಸ್ನೆಸ್ಸಲ್ಲಿದ್ದರೆ ಅದರಲ್ಲೂ ಒಟ್ಟು ನಮ್ಮ ಪ್ರವಾದಿಗಳಿಗೆ ಯಾರಾದರೂ ಮಾತಾಡಿದರೆ ಅವರಿಗೆ ತಕ್ಕ ಪಾಠ ನಮ್ಮ ಸಮಾಜದವರು ಕಲಿಸ್ತಾರೆ. ಆದರೆ ಆ ಪ್ರೆಸ್ ಮೀಟಲ್ಲಿ ಒಂದೆರಡು ಕಡೆ ನಮ್ಮ ಸಮಾಜದವರು ಕುಂತಿದ್ರಂತ ಕೇಳಿ ಬಂದಿದೆ. ಅವರಿಗೆ ಪ್ರವಾದಿ ಬಗ್ಗೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ಹೇಳ್ತೀನಿ, ಅಥವಾ ನಾಲೆಜ್ ಇಲ್ಲ ಅಂತ ಹೇಳ್ತೀನಿ. ಅಂಥವ್ರು ಏನೈತೆ ನಮ್ಮ ಸಮಾಜದಾಗ ಇರ್ತಾರೆ, ಹಿಂದೂನು ಇದ್ದಾರೆ. ಇಂಥವ್ರು ಮೀರ್ ಸಾಧಿಕರು ಭಾಳ ಮಂದಿ ಇರ್ತಾರೆ. ಪ್ರವಾದಿ ಬಗ್ಗೆ ಈಗಾಗಲಿ ಮುಂದಾಗಲಿ ಇಡೀ ಜಗತ್ತು ಇರುವವರೆಗೂ ಯಾರಾದರೂ ಮಾತಾಡಿದರೆ, ಅವರ ಜೊತೆಯಲ್ಲಿ ಯಾರಾದರೂ ಇದ್ದರೆ ಅವರ ವಿರೋಧ ಇಡೀ ಸಮಾಜ ಮಾಡೇ ಮಾಡುತ್ತದೆ. ಇದು ಸ್ಪಷ್ಟವಾಗಿ ಅವರಿಗೆ ಒಂದು ಎಚ್ಚರಿಕೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.